ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಯಾಕೋ ನನ್ನ ಆರೋಗ್ಯ ಸರಿ ಇಲ್ಲ. ನಿನ್ನೆ ಮಾತ್ರೆ ತಗೊಂಡ್ಮೇಲೆ ಬೆಳಗ್ಗೆ ನೋಡ್ರಿ ರಾತ್ರಿನೇ ಕಮ್ಮಿ ಆದರ್ತಾರೆ ಅನಿಸ್ತು. ನೋಡ್ರಿ ಮತ್ತೆ ಬೆಳಗ್ಗೆ ಎದ್ದೆಲ್ಲ ಕೆಲಸ ಶುರು ಮಾಡುವ ಮತ್ತೆ ಸೊಂಟ ನೋವು ಬೇರೆ ಅಂತಲ್ಲ, ಬಗ್ಗಕ್ಕೆ ಹೇಳೋಕ್ಕೆ ಆಗೋದೇ ಇಲ್ಲ. ಹಿಂಗೂ ಮಾಡಿ ತಿಂಡಿ ಒಂದು ಮಾಡಿದೆ, ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದೆ. ಸುಮಾರಾಗ್ಬಿಟ್ಟಿದೆ, ಅದು ಬೇರೆ ಸ್ವಲ್ಪ ಮಾಡೋಕ್ಕಂತ ಹೋದೆ, ಅದು ಜಾಸ್ತಿನೇ ಆಗಿದೆ. ಪಲಾವ್ ಇಲ್ಲೇ ಕೂತಿದ್ದೆ. ಅವ್ನು ನೋಡಿದೆ ಎದುರುಗಡೆ ಮನೆಗೆ ಹೋಗ್ಯಾನ. ಅಲ್ಲಿ ಅಲ್ಲಿ ಕಾಣಿಸ್ತಾನ, ಅಲ್ಲಿ ಹೋಗ್ಕೊಂಡು ಎಂಥದ್ದು ಕೇಳ್ತದಾನೆ, ಪೂರಿನ ಎಂತ ಕೇಳ್ತದಾನಂತ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ನು ಪಲಾವ್ ಇಲ್ಲೇ ಕೂತಿದ್ದೆ. ಫ್ರೆಂಡ್ಸ್, ನಂದು ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಮಗ ಸ್ನಾನ ಮಾಡಿಕೊಂಡು ಅವನು ಆಟ ಆಡ್ತಿದ್ದಾನೆ. ಆ್ಯಕ್ಚುಲಿ ಅವನಿಗೆ ನಿದ್ದೆ ಬಂದಿತ್ತು. ನಿದ್ದೆ ಬಂದು ಇನ್ನೇನು ಮಲ್ಸೋಣ ಅಂತ ಬರೋಕ್ಕೆ ಅವನು ಎದುರುಗಡೆ ಮನೇಲಿ ಎಂಥದ್ದು ಕೇಳ್ತಾ ಇದ್ದಾನೆ. ಅದನ್ನು ತಂದು ಕೊಟ್ರಾ ಎದ್ದು ಕುತ್ಕೊಂಡು ತಿನ್ನೋ ಶುರು ಮಾಡ್ದ. ನಮ್ಮ ಏನು ಮಾಡಿ ಪಲಾವ್ ಅವನಿಗೆ ಇಳಿಲಿಲ್ಲ. ಬೇರೆ ಏನಾದ್ರು ತಿಂದ್ಕೊಟ್ಟೆ ತುಂಬಿದ್ರೆ ಸಾಕು ಅನ್ನೋದು ಒಂದೇ ಮೈಂಡ್ ಸೆಟ್ ಅಷ್ಟೇ. ಇಲ್ಲಿ ನೋಡಿ, ಹಂಗೆ ಮಾಡಬಾರ್ದು. ಕೊಡಿ, ನಾನು ಜೋಡಿಸ್ಕೊಡ್ತೀನಿ. ಇವನಿಗೆ ಎಂಥ ಸರಿಯಾಗಿಲ್ಲ, ಸಿಟ್ಟು ಬಂದಾತು, ಕಿತ್ ಹಾಕಾತು. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಕಾಫಿ ಕುಡಿತಾ ಇದ್ದೀನಿ. ಬೇರೆ ಕುತ್ಕೊಳ್ಳೋಕೆ ಆಗ್ತಿಲ್ಲ, ಸೊಂಟ ಅಷ್ಟು ನೋಡ್ತಾ ಇದೆ ಸರ್. ಅವನದಾಯ್ತು ಕುಡಿದು ನಾನು ಮಾಡ್ತಾನೆ. ಎಂಥ ಕತೆ ಮಾಡಿದ್ದಾನೆ ಗೊತ್ತಾ ಇವತ್ತು? ಸುಮ್ಮನಿರ ಸ್ವಲ್ಪ, ನಿಂದೆ ಸ್ಟೋರಿ ಹೇಳ್ತಾಯಿದ್ದೀನಿ. ಹಣೆ ಸ್ಟಿಕ್ಕರೆಲ್ಲ ಕಿತ್ತಾಕಿಟ್ಟಾನೆ. ಎಂತ ಮಾಡೇನೆ ಅಂದರೆ, ಮಧ್ಯಾಹ್ನ ಊಟ ಮಾಡಿಸಿ, ಊಟ ಎಲ್ಲ ಆಯಿತು, ನಾನು ಪಾತ್ರೆ ತೊಳಿತಾ ಇದ್ದೆ. ಇವನು ಫ್ರಿಜ್ಜಿಗೆ ಹೋಗಿ 1 ಲೀಟ್ರ್ ಹಾಲು ಕಾಸಿಟ್ಟಿದ್ದೆ. ಎತ್ಕೊಬರಕ್ಕೆ ಹೋಗಿದೆ, ಎತ್ತಕ್ಕಾಗಲಿಲ್ಲಲ್ಲ. ಅದು ಒಂದು ಬರೀ ಭಾರ ಆಯ್ತಾ, ಹಿಂಗೆ ವಾಲ್ಸಿದ್ದು. 1 ಲೀಟ್ರ್ ಹಾಲಲ್ಲಿ ಅರ್ಧ ಲೀಟ್ರ್ ಹಾಲು ಚೆಲ್ಲನೆ. ಸರಿಯಾಗಿ ಬೈಸ್ಕೊಂಡಾನೆ ಇವತ್ತು ನನ್ನ ಹತ್ರ. ಬೈಸ್ಕೊಂಡಾನೆ ಸರಿಯಾಗಂದರೆ ನಾಯಿ ಬೈಸ್ಕೊಂಡಂಗೆ. ನಂಗೆ ಬೇರೆ ಸೊಂಟ ನೋವ್ತಿತ್ತ, ಆಗ್ತಾ ಇರಲಿಲ್ಲ. ಬೇರೆ ಎಲ್ಲ ಸಿಟ್ಟು ಜಾಸ್ತಿ ಆಗಿ ಎಲ್ಲ ಇವನ ಮೇಲೆ ತಿರ್ಸ್ಕೊಂಡೆ. ಹಾಲು ಚೆಲ್ಲೋದು ನಂಗೆ ಅದು ಇದು ಮಾಡೋದು ನಾನು ಹಾಲಲ್ಲಿ ಎಕ್ಸ್ಟ್ರಾ ಇಟ್ಟಿನಿ ಅವನಿಗಂತೇನೆ, ಬೇಕಂದಾಗ ಕೊಡೋಕ್ಕಂತ. ಇಲ್ಲಿ ಪಾತ್ರೆಯಲ್ಲಿ ಅವನಿಗೆ ಎತ್ತಕ್ಕಾಗಲಿಲ್ಲಲ್ಲ. ಹಾವು ಅಂತ ಚೆಲ್ಕೊತ ಬರ್ತದೆ. ನಾನು ಪಾತ್ರೆ ತೊಳಿತಿದ್ದೆ, ಅದೇ ಕೈಯೆಲ್ಲ ಹೋಗಿ ಹಿಡಿದೆ. ಹಿಡಿದ್ರೇನು ಪ್ರಯೋಜನ? ಚೆಲ್ಲ ಅರ್ಧ ಲೀಟ್ರ್ ಹಾಲು ಚೆಲ್ಲಿ ಹೋಗಾಗಿತ್ತು. ಏನು ಮಾಡೋಂಗಿಲ್ಲ, ಬಾಚಿ ಅಷ್ಟು ಬಿಕ್ಕು ನಾಯಿ ಇದ್ದಿದ್ರೆ ಎಷ್ಟು ಉಪಯೋಗ ಆಗೋದು ಅನಿಸ್ತಾವ. ಸಿಂಕಿಗೆ ಚೆಲ್ದೆ ಇನ್ನೇನು ಮಾಡೋಣ, ಏನು ಮಾಡೋಂಗಿಲ್ಲ. ಸರಿಯಾಗಿ ಬೈಸ್ಕೊಂಡ ಅಷ್ಟೇ. ಫ್ರೆಂಡ್ಸ್ ನೋಡಿಲ್ಲ ಫ್ರೆಂಡ್ಸ್, ಹುಡುಗಿಯರ ಥರ ಲಿಫ್ಟಿಗೆ ಹತ್ತಾ ಇದ್ದಾನೆ. ಸಿ ಗಾತ ಲಡ್ಕ ಹಸನೆ ಖರಾಬ್ ಇದೆ. ಬಸ್ ಕರೋ ನಿಕಾಲೇಗ ಸಾಕು ಮಗನೇ, ಸುಮ್ಮನೆ ಕುಡ್ಕೊಂಡು ಕೂತಿಯಲ್ಲ ಲಿಫ್ಟ್ನ. ನೋಡಿ ಅಲ್ಲಿ ಹೆಂಗೆ ಹಚ್ಚಿಸ್ಕೊಂತದಾನೆ. ಸಿ ಸಾಕು ಬಿಡ. कितना पतला है, मेरा जैसा है, बहुत सुंदर है. इधर नीचे के पोज देते हैं. नहीं ऐसे करो ये कड़े तेरे मगने ऐसे करता है, पूरा अंदर जाते हुए. नहीं 2 मिनट में तो सो जाएगा ना, उसके बाद जाएगा ही नहीं. ए ಹುಡುಗಿಯರ ಥರ ಹಚ್ಚಿಸ್ಕೊಂಡಾನೆ. ಬರೇ 2 ಚಾಕ್ಲೇಟ್ ತಿಂದಲ್ಲ, ಎನರ್ಜಿ ಕಿತ್ಕೊಂಡು ಬಂತೇನೆ ಈಗ. ಅಯ್ಯೋಯ್ಯಪ್ಪ, ಜಸ್ಟ್ ಮಿಸ್ಸು, ಸೊಡ್ಡಿಗೆ ಒಂದು ಹೊಡಿದೆ. ಅಬ್ಬರೇ, ವಾಟ್ ಎ ಗುಡ್ ಶಾಟ್. ಓಹೋ, ಮತ್ತೆ ಕೊಡು ಬ್ಯಾಟು. ಔಟ್ ಅನ್ಕೊಂಡು ಬ್ಯಾಟ್ ನೀ ಇಟ್ಕೊಳ್ಳೋದ, ಬೌಲ್ ಮಾಡಿ ಹೋಗು. ಬ್ಯಾಟ್ ಕೊಡು, ಹೋಗು ಬ್ಯಾಟ್ ಕೊಡು. ಬೌಲ ನೀ ಬ್ಯಾಟಿಂಗ್ ಆಯ್ತು ನಿಂದೀಗ, ಬೌಲಿಂಗ್ ಹೋಗು. ಬ್ಯಾಟ್ ಕೊಡ ಮಗ ಅಲ್ಲ, ಕೊಡ ಬ್ಯಾಟು. ಬರೀ ಬ್ಯಾಟಿಂಗ್ ಮಾಡ್ದ ನಿಂದು. ಆ ಕಡೆ ಇದ್ದಾರೆ ಮಗಗಳಾಗಿದ್ರೆ ಬರೀ ನೀನು ಔಟ್ ಆದ್ರೆ ಬಾರಿ ಸಿಗಬೇಕು. ಬ್ಯಾಟ್ ಕೊಡು. ನೀನು ಹೇಳ್ಕೊಂಡು ಬ್ಯಾಟಿಂಗೇ ಮಾಡೋದು. ಸ್ವಾಮಿ ಮಾಡ್ಕೊಬ ಇಟ್ಟು. ಹಾಂ, ಬೆಳಗು ಸ್ವಾಮಿ, ಬೆಳಗು. ಸುಡ್ತದದು. ಆಲೂಗಡ್ಡೆ ಬೇಯಿಸಿ ಇದೆಲ್ಲ ಮಾಡಿ ಪರಾಟ
ಕ್ಲೀನಾಗಿ ಮುಗಿಬೇಕು, ಹಂಗೆಲ್ಲ ಮಾಡೋದ? ಕ್ಲೀನಾಗಿ ಸ್ವಾಮಿ ಮಾಡು. 3 ರೌಂಡ್ ಬಾ. ನೋಡಿ ಫ್ರೆಂಡ್ಸ್, ಮತ್ತೆ ಶುರು ಹಚ್ಕೊಂಡಾನೆ. ಬೆಳಿಗ್ಗೆ ಒಂದು ಸತಿ ಆಗಿದೆ, ಈಗ 2ನೇ ಸರಿ. ಬರೀ ಅವನಿಗೆ ಊಟ ಮಾಡಿಸ್ತಿದ್ದೀನಿ, ಅದಕ್ಕೆ ಸುಮ್ಮನೆ ಬರೀ ಅನ್ನ ಊಟ ಮಾಡ್ತಿದ್ದಾನೆ ನೋಡಿ. ಪಾತ್ರೆ ಬಿಟ್ಟು ಲಾಸ್ಟ್ ಪಾತ್ರೆ ಒಂದದೆ. ಎಂತ ಮಾಡ್ತೀಯಾ? ಹಾಂ, ಪಾತ್ರೆ ವ್ಯಾಪಾರ ಮಾಡ್ತೀಯಾ? ಹಾಂ ಅಂತೆ. ದುಡ್ಡಲ್ಲ, ಅಯ್ಯೋ ದುಡ್ಡಲ್ಲೆಲ್ಲ ಬ್ಯಾಟ್ ಆಡಬಾರ್ದು. ಬಾಲ್ ಹೇಳ್ತೀರಿ, ಬಾಲ್ ಹಾಕ ಲಡು, ಬಾಲಲ್ಲಿ ಆಡು. ಜಾಣ ಮರಿಯಲ್ಲ ಮಗನೇ, ಹಂಗೆಲ್ಲ ಮಾಡಬಾರ್ದು. ಬಾಲ್ ಕೊಡ್ರಿ, ಬಾಲ್ ಹಾಕ್ತಾರಂತ ಬ್ಯಾಟ್ ಮಾಡಿ ಹೋಗಲ್ಲ. ಚಲೋ ಫ್ರೆಂಡ್ಸ್, ಮಲಗ್ತಾ ಇದ್ದೀವಿ. ಊಟ ಆಯಿತು. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳೋ. ಗುಡ್ ನೈಟ್ ಹೇಳೋ. ಗುಡ್ ನೈಟ್ ಹೇಳೋ. ಹಾಂ, ಬಾಲ್ ಕೊಡಿ. ನೀ ಗುಡ್ ನೈಟ್ ಹೇಳು. ಇವ್ರು ನೋಡು ಯಾವ್ದಾಗೆ ಹೊಡಿತದೆ. ಬಾಯ್, ಗುಡ್ ನೈಟ್ ಅಂತ ಇಲ್ಲಿ ಹೇಳು. ಬಾಯ್ ಬಾಯ್, ಗುಡ್ ನೈಟ್ ಹೇಳು.